ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಶುಕ್ರವಾರ ಸಂಜೆ ಈಗ ಒಂದು 5 ಗಂಟೆ ಆಗ್ತಾಯಿದೆ. ಈಗ ನಾನು ಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಇಲ್ಲಿ ನೋಡ್ತಿರುವಂಥದ್ದು ಫ್ಯಾಷನ್ ಫ್ರೂಟು. ಇಲ್ಲಿ ನೋಡಿ ಒಂದೇ ಬಂದುಬಿಟ್ಟಿದೆ. ಚಿಕ್ಕದಾಗಿರುವಂಥ ಬಕೆಟಲ್ಲಿ ಹಾಕಿದ್ದೀನಿ. ನೀರು ಹಾಕಬೇಕು ಇದಕ್ಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದಷ್ಟು ಹಾರ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು. ಸುಮಾರು ಹಣ್ಣುಗಳು ಹಾರ್ವೆಸ್ಟ್ ಮಾಡೋದಕ್ಕಿದೆ. ಹಂಗಾಗಿ ಇವತ್ತು ಸಂಜೆ ಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಇನ್ನೇನಿದು ಇನ್ನೊಂದು 10-15 ದಿನ ಬೇಕೇನೋ ಇದು ಹಣ್ಣಾಗೋದಕ್ಕೆ. ಇನ್ನೊಂಚೂರು ಸೈಜ್ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಹೂಗಳಾಗಿತ್ತು, ಅದರಲ್ಲಿ ಒಂದೇ ಒಂದು ಕಾಯಿ ಬಿಟ್ಟಿರುವಂಥದ್ದನ್ನು ಇಲ್ಲಿ ನೋಡ್ಬೋದು. ಬನ್ನಿ, ಒಂದಷ್ಟು ಸೀಬೆಹಣ್ಣು, ಅಂಜೂರ ಎಲ್ಲವೂ ಇದ್ದಾವೆ. ಹಾಗಾಗಿ ಅವನ್ನೆಲ್ಲನೂ ಹಾರ್ವೆಸ್ಟ್ ಮಾಡೋಣ. ಹಾರ್ವೆಸ್ಟ್ ಮಾಡೋಕ್ಕೆ ನೋಡಿ ಪುಟ್ಟಿ ತಗೊಂಡಿದ್ದೀನಿ. ಇಷ್ಟು ದೊಡ್ಡ ಪುಟ್ಟಿ ತಗೊಂಡಿದ್ದೀನಿ ನೋಡಿ. ಎಷ್ಟು ಹಣ್ಣು ಸಿಗುತ್ತೆ ನೋಡೋಣ ಬನ್ನಿ. ಇವಾಗ ಫಸ್ಟು ಸೀಬೆಹಣ್ಣನ್ನು ನಾನು ಹಾರ್ವೆಸ್ಟ್ ಮಾಡ್ತೀನಿ. ಇದು ಬ್ಯಾಗೆಲ್ಲ ಮುಚ್ಚಿದ್ನಲ್ವ, ಅದನ್ನು ತೆಗಿತಾಯಿದ್ದೀನಿ. ಇದು ಲಾಸ್ಟ್ ಕಾಯಿಗಳಲ್ವ, ಹಾಗಾಗಿ ಸ್ವಲ್ಪ ಸೈಜ್ ಕಮ್ಮಿ ಇದೆ. ಇಲ್ಲಿ ನೋಡಿ, ಇದೆರಡನ್ನೂ ನಾನು ಹಾರ್ವೆಸ್ಟ್ ಮಾಡ್ತೀನಿ. ಸುಮಾರಿದೆ, ಒಂದು ಅರ್ಧ-ಮುಕ್ಕಾಲು kg ಅಷ್ಟು ಸಿಗುತ್ತೆ ಸ್ನೇಹಿತರೆ. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗಿಡದಲ್ಲಿ ಹಣ್ಣು ಕಾಯಿಗಳಿದ್ರೆ ಅವನ್ನ ಕೀಳೋಕ್ಕೆ ಮನಸ್ಸು ಬರೋಲ್ಲ ನೋಡಿ. ಸಿಕ್ಕಾಪಟ್ಟೆ ಸ್ವೀಟ್ ಇದೆ ಮಾತ್ರ ಕಾಯಿ. ಇದು ಒಂದು ತೆಗೆದು ಇದು ತೆಗಿತೀನಿ. ಇದು ಸ್ವಲ್ಪ ದೂರಾಗಿದೆ. ಸೈಜ್ ನೋಡಿ, ಒಂದು ಮುಷ್ಟಿ ಅಷ್ಟು ದಪ್ಪ ಇದೆ. ಈಗ ಸುಮಾರು ಹಣ್ಣುಗಳನ್ನ ಹಾರ್ವೆಸ್ಟ್ ಮಾಡ್ಬೋದು ನಾನು. ಈಗಿರೋವಷ್ಟು ಹಾರ್ವೆಸ್ಟ್ ಮಾಡಿಬಿಟ್ರೆ ಇನ್ನೊಂದು 2-3 ಉಳ್ಕೊಳ್ಳುತ್ತೆ ಅಷ್ಟೇ ಸೀಬೆ ಗಿಡದಲ್ಲಿ. ಒಂದು ಆಲ್ರೆಡಿ ಆಗಲೇ ಪಕ್ಷಿ ತಿಂದಿದೆ. ಇಲ್ಲಿ ನೋಡಿ, ಫುಲ್ಲೆಲ್ಲ ತಿನ್ಕೊಂಡಿರೋದು. ಎರಡು ಬಿಡ್ತೀನಿ, ಆಮೇಲೆ ಕಿತ್ಕೊಳ್ಳೋಣ ಅಂತ. ಎಲ್ಲಿದ್ದಾವೆ ಈಗ ಸದ್ಯಕ್ಕೆ ಅಷ್ಟೇ ಅನ್ಕೊತೀನಿ. ಇದೊಂದು ತೆಗಿತೀನಿ, ಇದು ಹಣ್ಣಾಗಿದೆ. ಇದು ಇಲ್ಲೊಂದು ಸೀಬೆಕಾಯಿ ನೋಡಿ, ಇಷ್ಟು ಸುಮಾರು ಹತ್ರ ಒಂದು kg ಅಷ್ಟಿದೆ. ಬನ್ನಿ ಇವಾಗ ಅಂಜೂರ ಹಾರ್ವೆಸ್ಟ್ ಮಾಡೋದ. ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ಇದು ಆಲೂಗಡ್ಡೆ ಗಿಡದಲ್ಲಿ ಹೂ ಬಿಟ್ಟಿರೋದು. ಅದನ್ನು ನೋಡೋಣ. ಅದು ಎಷ್ಟು ದಿನಕ್ಕೆ ತೆಗಿಬೇಕು ಅನ್ನೋದು ಗೊತ್ತಿಲ್ಲ ನನಗೆ, ಹಾಗಾಗಿ ಸುಮ್ಮನೆ ಇದ್ದೀನಿ. ಅಂಜೂರ
ಹಣ್ಣಾಗಿ ಹೋಗ್ಬಿಟ್ಟೈತೆ. ಈಗ ಮುಟ್ಟಿದ ತಕ್ಷಣ ಕೈಗೆ ಬರ್ತಾ ಇದೆ. ಅಂಜೂರ 5 ಅಂಜೂರಗಳು ಸಿಕ್ಕಿದ್ದಾವೆ. ಇದು ಟೇಬಲ್ ಲೆಮನ್ನು. ಈಗ ಕೆಳಗಡೆ ಇದರಲ್ಲಿ ಹಾರ್ವೆಸ್ಟ್ ಮಾಡಬೇಕು. ಅಂದರೆ 1, 2, 3 ನಿಂಬೆಹಣ್ಣು ಈ ಥರದ್ದಿದೆ. ಇದು ಒಂದೇ ಒಂದು ಹಿಪ್ಪನೇರಳೆ ಹಣ್ಣು, ಅದಿನ್ನೂ ಬ್ಲ್ಯಾಕ್ ಆಗೋಕ್ಕೆ ಕಿತ್ಬಿಟ್ಟೆ. ಕಿತ್ಲೆ ಹಣ್ಣು ನೋಡಿ, ಕಲರ್ ಇದು ಫುಲ್ ಕಲರ್ ಬರಲಿ. ಆಮೇಲೆ ಇದನ್ನು ಕಟ್ ಮಾಡಿ ತೆಗಿತೀನಿ. ಬನ್ನಿ ಇವಾಗ ಕೆಳಗಡೆ ಫ್ಲೋರಲ್ಲಿ ಯಾವ್ಯಾವ ಹಣ್ಣುಗಳ ಹಾರ್ವೆಸ್ಟ್ ಮಾಡ್ತೀನಿ ತೋರಿಸ್ತೀನಿ. ಕೆಳಗಡೆ ಫ್ಲೋರಲ್ಲಿ ಇದು ಬೆಣ್ಣೆ ಸೀಬೆ ಅಂದ್ಬಿಟ್ಟು ನೋಡಿ, ಚಿಕ್ಕ ಪಾಟಲ್ಲಿರೋದು. ಇದು ಸುಮಾರು ಫ್ಲವರ್ ಆಗಿತ್ತು, ಅದರಲ್ಲಿ ಒಂದೇ ಒಂದು ಹಣ್ಣಾಗಿರೋದು. ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಎಲ್ಲೋ ಕಲರ್ ಕಾಣಿಸ್ತಿದೆ. ಒಂದು ಫೋಟೋ ತೊಗೊಬಿಡ್ತೀನಿ. ಹಾಗೆ ಮುಟ್ಟಿದ ತಕ್ಷಣ ಬಂತು ನೋಡಿ. ಹೂವುಗಳು ನೋಡಿ ಎಷ್ಟಿದೆ ಅಂತ. ಒಂದೂ ಕೀಳಲ್ಲ ನಾನು, ಎಲ್ಲ ಹಂಗೆ ಬಿಟ್ಟಿದ್ದೀನಿ. ಬನ್ನಿ, ಇಲ್ಲಿ ಒಂದಷ್ಟು ಅಮಟೆಕಾಯಿ ಇದೆ, ಅದನ್ನು ಕೀಳೋಣ. ಒಂದು ಬಂಚು ಪೂರ್ತಿ ಸೈಜ್ ನೋಡಿ ಹೆಂಗಿದೆ. ಐದು ಕಾಯಿ ಸೈಜ್ ನೋಡಿ ಹೆಂಗಿದೆ ಅಂತ. ಇದು ಉಪ್ಪಿನಕಾಯಿನೂ ಮಾಡ್ಬೋದು, ಮತ್ತು ಹಂಗೇನೂ ಸಹಿತ ತಿನ್ಬೋದು. ಚೆನ್ನಾಗಿರುತ್ತೆ, ಒಂಥರ ಮಾವಿನಕಾಯಿ ಟೇಸ್ಟೇ ಇರುತ್ತೆ. ಜಾಸ್ತಿ ಹುಳಿ ಇರಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಇಲ್ಲಿ ನೋಡಿ, ಇನ್ನೊಂದು 3 ಕಾಯಿ ಇದೆ, ಮತ್ತು ಇಲ್ಲಿ ಹೊಸ ಹೂ ಬರ್ತಾಯಿದೆ. ಇದರಲ್ಲೂ ನೋಡಿ ಆಗಲೇ ಅಂಜೂರಗಳು ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ. ಇದರಲ್ಲಿ ಸುಮಾರು ಬಿಟ್ಟಿತ್ತು, ಅದು ನಾನು ರೀಪಾಟ್ ಮಾಡಬೇಕಾದ್ರೆಲ್ಲ ಉದುರೋಗಿತ್ತು. ಮತ್ತು ಈಗ ಒಂದಿಷ್ಟು ಬಿಡ್ತಾಯಿದ್ದಾವೆ. ಗುಲಾಬಿ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಅದು ನೋಡೋಕ್ಕೆ ಒಂಥರ ಏನೋ ಖುಷಿ. ನಿಂಬೆ ನೋಡಿ, ಸಿಕ್ಕಾಪಟ್ಟೆ ಜ್ಯೂಸ್ ಇದೆ. ಎಷ್ಟು ಗಮ್ಮಂತಿದೆ ಗೊತ್ತಾ. ಇನ್ನೂ ಅದರಲ್ಲಿ ಒಂದಷ್ಟು ನೋಡಿ, ಇಲ್ಲಿ ಇನ್ನು ಮುಳ್ಳಿದೆ. ಇನ್ನೂ ಇಲ್ಲೊಂದಿದೆ. ಇನ್ನೂ ಸುಮಾರಿಲ್ಲ ಅಂತ ಅಂದ್ರೂ ಇನ್ನೂ 5 ಕಾಯಿಗಳಿದ್ದಾವೆ ಸೈಜ್ ಬರೋಂಥವು. ಮತ್ತು ಇಲ್ಲಿ ನೋಡಿ, ಹಿಂದನೇ ಫ್ಲವರ್ ಆಗ್ತಾಯಿದೆ. ನೋಡೋಣ ಈಗ ಫ್ಲವರಿಂಗ್ ಆಗ್ತಾ ಇರೋದ್ರಲ್ಲಿ ಮತ್ತೆ ಎಷ್ಟು ಬರುತ್ತೆ ಏನು ಅಂತ. ಇನ್ನೊಂದೇ ಬಂದಿರೋದು ಸಪೋಟ, ಬಾಲ್ ಸಪೋಟ. ಇದು ವೆರಿಕೇಟೆಡ್ ಬಾಲ್ ಸಪೋಟ. ಇಲ್ಲಿ ನೋಡಿ, ಗಿಡದ ಕಲರ್ ನೋಡಿ ಸ್ನೇಹಿತರೆ ಹೆಂಗಿದೆ ಅಂತ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ.
ನೋಡ್ತೀನಿ ಇದು ಕೀಳ್ಬೋದಾ ಅಂತ. ಎಸ್, ಕೀಳ್ಬೋದು. ಹಾಲು ನೋಡಿ, ಇದರಲ್ಲಿ 2 ಇದೆ ಅಷ್ಟೇ. ಇಲ್ಲಲ್ಲಿ ಇದಾಗಲೇ ಹಣ್ಣಾಗ್ಬಿಟ್ಟೈತೆ ನೋಡಿ, ಮೆತ್ತಗೈತೆ ನೋಡಿ, ಹಣ್ಣಾಗಿ ಗಿಡದಲ್ಲೇ ಹಣ್ಣಾಗ್ಬಿಟ್ಟೈತೆ ಅದು. ಗಮ್ಮಂತೆ ಸ್ಮೆಲ್ಲು. ನೋಡಿ, ಇವತ್ತು ನಮ್ಮ ಟೆರೆಸ್ ಗಾರ್ಡನಲ್ಲಿ ಇಷ್ಟು ಹಣ್ಣುಗಳು ಹಾರ್ವೆಸ್ಟ್ ಮಾಡಿರೋದು. ಕೆಳಗಡೆ ಬಿದ್ದೋಯ್ತು ಫೋನ್, ಜಸ್ಟ್ ಮಿಸ್ಸು. ಇಷ್ಟು ಹಣ್ಣುಗಳು ಅಂದರೆ ಎಷ್ಟು ವೆರೈಟಿ ಇದೆ ಅಂದರೆ 1 2 3 4 5 ವೆರೈಟಿ, 5 6 ವೆರೈಟಿ ಹಣ್ಣುಗಳು ಇದೆ ಸ್ನೇಹಿತರೆ. ಇಷ್ಟು ಹಣ್ಣುಗಳು ಸಿಕ್ಕಿದೆ ನೋಡಿ. ಈಗ ಒಂದು 15-20 ದಿವಸದಲ್ಲಿ ಇಷ್ಟೇ ಹಣ್ಣು. ಅಂದರೆ ಮಾಮೂಲಿ ಇದೆಲ್ಲನೂ ಸಣ್ಣದು ಚೆರಿ ಸೀಬೆ ಬರುತ್ತಲ್ಲ, ಅದೆಲ್ಲ ಸಿಕ್ಕಾಬಿಟ್ಟೆ. 1-2 kg ಅಷ್ಟು ಬಂದಿತ್ತು. ಈಗ ಇದಿಷ್ಟು ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರು, ಕಮೆಂಟ್ ಮಾಡಿ. ಮತ್ತು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಮತ್ತೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಿಮ್ಮನ್ನ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಮತ್ತೆ ಕೇಳ್ತಾ ಇದ್ದೀನಿ. ನೆಕ್ಸ್ಟು ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.